ಹಲೋ ಸ್ನೇಹಿತರೆ, ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಚಿನ್ನ ಖರೀದಿ ಮಾಡಲು ಯಾರೂ ಕೂಡ ಹೋಗಬೇಡಿ. ಯಾಕೆಂದರೆ ನಿನ್ನೆಯಷ್ಟೇ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆಯಾಗಿತ್ತು. ಅಂದರೆ ಪ್ರತಿ ಗ್ರಾಮ್ಗೆ 300ರಿಂದ 400 ರೂಪಾಯಿ ಕಮ್ಮಿಯಾಗುವ ಮುಖಾಂತರ ಕೊಳ್ಳುವವರಿಗೆ ಖುಷಿ ನೀಡಿದ್ದ ಚಿನ್ನದ ಬೆಲೆ ಇವತ್ತು ಮತ್ತೆ ಏರಿಕೆ ಕಂಡಿರುವಂಥದ್ದು. ಆದ್ದರಿಂದ ನೀವೇನಾದರೂ ಇವತ್ತು ಚಿನ್ನ ಖರೀದಿ ಮಾಡಲು ಪ್ಲಾನ್ ಏನಾದರೂ ಮಾಡಿಕೊಂಡಿದ್ದರೆ ದಯವಿಟ್ಟು ಯಾರೂ ಕೊಳ್ಳಲು ಹೋಗಬೇಡಿ. ಯಾಕೆಂದರೆ ನಾಳೆ ಮತ್ತೆ ಚಿನ್ನದ ಅಪ್ಡೇಟನ್ನು ನಿಮಗೆ ತಿಳಿಸುತ್ತೇನೆ. ನಾಳಿನ ದರ ಸ್ವಲ್ಪ ಇಳಿಕೆಯಾಗಿದ್ದರೆ ನೀವು ಚಿನ್ನ ಖರೀದಿ ಮಾಡಲು ಹೋಗಬಹುದು. ಅದೇ ರೀತಿಯಾಗಿ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಎಷ್ಟು ರೂಪಾಯಿ ಜಾಸ್ತಿಯಾಗಿದೆ, ನಿನ್ನೆ ಎಷ್ಟಿತ್ತು ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಚಿನ್ನದ ಬೆಲೆ ಇನ್ನೂ ಇಳಿಕೆಯಾಗಬೇಕು ಎನ್ನುವವರು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಪ್ರಕಾರ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಎಷ್ಟು ರೂಪಾಯಿಗೆ ಬಂದರೆ ಖರೀದಿ ಮಾಡಲು ಒಳ್ಳೆಯದು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆಯಾಗಿರುತ್ತದೆ. ಅಂದರೆ ಪ್ರತಿ 1 ಗ್ರಾಮ್ಗೆ 15,093 ರೂಪಾಯಿ ಇರುವಂಥದ್ದು. ನಿನ್ನೆ 14,897 ರೂಪಾಯಿ ಇದೆ. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ 196 ರೂಪಾಯಿ ಪ್ರತಿ ಗ್ರಾಮ್ಗೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬಹುದು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 13,835 ರೂಪಾಯಿ ಇದೆ. ನಿನ್ನೆ 13,655 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ 180 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 11,320 ರೂಪಾಯಿ ಇದೆ. ನಿನ್ನೆ 11,173 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ 147 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ನಂತರ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ ಬೆಳ್ಳಿಗೆ 250 ರೂಪಾಯಿ ಇರುವಂಥದ್ದು. ನಿನ್ನೆನೂ ಕೂಡ 250 ರೂಪಾಯಿ ಇತ್ತು. ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದಿಷ್ಟು ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನ ಹಾಗೂ ಬೆಳ್ಳಿಯ ದರವಾಗಿರುತ್ತದೆ. ಬೆಲೆ ಏರಿಕೆ ಆಗಿರುವುದರಿಂದ ಚಿನ್ನ ಖರೀದಿಸಲು ಇದು ಸೂಕ್ತವಾದ ಸಮಯವಲ್ಲ. ನಾಳಿನ ಚಿನ್ನದ ಬೆಲೆಯ ಹೊಸ ಅಪ್ಡೇಟನ್ನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೂ ಕಾಯಿರಿ. ಧನ್ಯವಾದಗಳು.